ನಿಮಗ್ ಗೊತ್ತಾ, ಮೇಲಿಂದ ಮೇಲೆ 2 ಫ್ಲಾಪ್ ಸಿನಿಮಾಗಳನ್ನ ನೀಡಿದ ಈ ಡೈರೆಕ್ಟರ್ 3ನೇ ಸಿನಿಮಾ ಕನ್ನಡ ಚಿತ್ರರಂಗದಲ್ಲೇ ಮೊಟ್ಟ ಮೊದಲ ಬಾರಿಗೆ 50 ಕೋಟಿ ರೂಪಾಯಿಗಳನ್ನು ಕಲೆಕ್ಷನ್ ಮಾಡಿದ ಸಿನಿಮಾ ಎನ್ನುವ ದಾಖಲೆ ಬರೆಯಿತು ಅಂತ. ಹೌದು, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ 50 ಕೋಟಿ ರೂಪಾಯಿಗಳನ್ನು ಗಳಿಸಿದ್ದು ಮುಂಗಾರು ಮಳೆ ಸಿನಿಮಾ. ಈ ಸಿನಿಮಾ ಡೈರೆಕ್ಟರ್ ಯೋಗರಾಜ್ ಭಟ್ ಮುಂಚೆ ಮಣಿ ಮತ್ತು ರಂಗ SLC ಎನ್ನುವ 2 ಸಿನಿಮಾಗಳನ್ನ ಮಾಡಿದ್ದರು. ಆದ್ರೆ ಆ 2 ಸಿನಿಮಾಗಳು ನೆಲಕಚ್ಚಿದ್ವು. ಆದ್ರೆ ಅವರ 3ನೇ ಪ್ರಯತ್ನ ಯಶಸ್ವಿಯಾಯಿತು. ಇದಿಷ್ಟೇ ಅಲ್ಲ, ಮುಂಗಾರು ಮಳೆ ಹಲವು ದಾಖಲೆಗಳನ್ನ ಮಾಡಿದೆ. ಅದರಲ್ಲಿ ಕೆಲವು PVR ನಲ್ಲಿ 1 ವರ್ಷಕ್ಕೂ ಹೆಚ್ಚು ಕಾಲ ಸತತವಾಗಿ ಪ್ರದರ್ಶನಗೊಂಡ ಕನ್ನಡದ ಮೊದಲ ಸಿನಿಮಾ ಮುಂಗಾರು ಮಳೆ. ಕನ್ನಡದ ಈ ಹೆಮ್ಮೆಯ ಸಿನಿಮಾ ಮುಂದೆ ತೆಲುಗು, ಒಡಿಯಾ, ಮರಾಠಿ ಮತ್ತು ಬೆಂಗಾಳಿ ಭಾಷೆಯಲ್ಲೂ ಸಹ ರಿಮೇಕ್ ಆಯ್ತು. ಮುಂಗಾರು ಮಳೆ ಅಂದ್ರೆ ನಿಮ್ಗೇನ್ ನೆನಪಾಗುತ್ತೆ? ಕಮೆಂಟ್ ಮಾಡಿ.